ವೆಲ್ಕಮ್ ಟು ಸಂದೇಶ್ ವ್ಲಾಗ್. ವೆಲ್ಕಮ್ ಬ್ಯಾಕ್ ಟು ಸಂದೇಶ್ ವ್ಲಾಗ್ ಹೇಳ್ಬೇಕಂದ್ರೆ, ಯಾಕಂದರೆ ತುಂಬ ದಿವಸ ಆಗಿತ್ತು ನಾನು ವ್ಲಾಗ್ ಸ್ಟಾರ್ಟ್ ಮಾಡಿ. ಲೈಕ್ 2-3 ಮಂತ್ಸ್ ಮೇಲೆ ಆಗಿದೆ. ಯಾವುದೇ ವ್ಲಾಗ್ ಆಗಲಿ ಶಾರ್ಟ್ಸ್ ಆಗಲಿ ಅಪ್ಲೋಡ್ ಮಾಡಿದ್ದಿಲ್ಲ ನಾನು. ಸೊ ಮತ್ತೆ ಕಂಟಿನ್ಯೂ ಮಾಡೋಣ ಅಂತಿದ್ದೀನಿ. ಯಾಕಂದರೆ ನಮ್ಮ ಮಮ್ಮಿ ಫ್ರೆಂಡ್ಸ್ ಆಗಿರ್ಬೋದು, ರಿಲೇಟಿವ್ಸ್ ಆಗಿರ್ಬೋದು, ನನ್ನ ಫ್ರೆಂಡ್ಸ್ ಆಗಿರ್ಬೋದು ಎಲ್ಲರೂ ಕೇಳ್ತಿದ್ರು, ಯಾಕೆ ಸ್ಟಾರ್ಟ್ ಮಾಡ್ತಿಲ್ಲ ವ್ಲಾಗ್, ಯಾಕೆ ಮಾಡ್ತಾಯಿಲ್ಲ, ಚೆನ್ನಾಗಿ ಬರ್ತಿತ್ತಲ್ಲ, ಯಾಕೆ ಕಂಟಿನ್ಯೂ ಮಾಡುವ ಹಾಗೆ ಅಂತ ಹೇಳ್ತಿದ್ರು. ಸೊ ನನ್ನ ಸ್ಟಡೀಸ್ ಮೇಲೆ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಬೇಕು ಅಂತ ನಾನು ಸ್ಟಾಪ್ ಮಾಡಿದ್ದೆ. ಈಗ ಮತ್ತೆ ಸ್ಟಾರ್ಟ್ ಮಾಡೋಣ ಅಂತಿದ್ದೀನಿ. ಸೊ ಐ ಡೋಂಟ್ ನೋ ಹೇಗೆ ಬರುತ್ತೆ ಅಂತ. ಬಟ್ ಡೈಲಿ ಹಾಕೋಕ್ಕಾಗಲ್ಲ ಯಾವುದೇ ಲಾಂಗ್ ವೀಡಿಯೋಸ್. ಐ ವಿಲ್ ಟ್ರೈ ಶಾರ್ಟ್ ವೀಡಿಯೋಸ್ ಹಾಕೋಕ್ಕೆ, ಲೈಕ್ ಶಾರ್ಟ್ಸ್ ಹಾಕೋಕ್ಕೆ ನಾನು ಟ್ರೈ ಮಾಡ್ತೀನಿ. ಸೊ ಸಪೋರ್ಟ್ ಮಾಡ್ತೀರಿ ಹೀಗೆ. ಸೊ ಈ ವ್ಲಾಗ್ ಬಂದು ತುಂಬಾ ಸ್ಪೆಷಲ್ ಆಗಿರುತ್ತೆ. ಸೊ ಈ ವ್ಲಾಗಲ್ಲಿ ವಿಡಿಯೋ ನೋಡೋಣ. ಲೆಟ್ಸ್ ಗೋ ಟು ದ ವಿಡಿಯೋ. ಈ ವಿಡಿಯೋ ಬಂದು ಆ ಸ್ಯಾರಿ ಸೆರೆಮನಿ ಇರುತ್ತೆ ನನ್ನ ತಂಗಿದ್ದು. ಸೊ ಇದೆಲ್ಲ ನಮ್ಮ ಮನೆಯಿಂದ ಪ್ರಿಪೇರ್ ಮಾಡಿಕೊಂಡು ಹಾಲಿಗೆ ತಗೊಂಡು ಹೋಗ್ಬೇಕಾಗಿತ್ತು. ಸೊ ಎಲ್ಲ ನೈಟೆಲ್ಲ ಪ್ರಿಪೇರ್ ಮಾಡಿ ಪ್ಯಾಕ್ ಮಾಡಿ ನಾವು ಹಾಲಿಗೆ ತಗೊಂಡೋದ್ರಿ. ಅಲ್ಲಿ ನೋಡಿದೆ ನನ್ನ ತಂಗಿ ರೆಡಿ ಆಗ್ತಿದ್ಲು. ಅವಳು ಕುತ್ಕೊಂಡು ಪಾಪ ಅವಳಿಗಿದೆಲ್ಲ ಹೋಲಿಸಿದ್ರು. ಅವಳಿಗೊಂಥರ ಅನಿಸ್ತಿತ್ತು ಇದನ್ನೆಲ್ಲ. ಆಮೇಲೆ ರೆಡಿ ಆಗಬೇಕಾಗಿತ್ತು ಎಲ್ಲರೂ ಅಂತ ರೆಡಿ ಆಗ್ತಿದ್ರಿ. ಇದೆಲ್ಲ ನಮ್ಮ ಕಡೆಯಿಂದನೂ ಮತ್ತು ನಮ್ಮ ಅಕ್ಕ ಹಸ್ಬೆಂಡ್ ಮನೆ ಕಡೆಯಿಂದನೂ ಇಕ್ಬೇಕಂತೆ. ಸೊ ಎಲ್ಲ ಪ್ರಿಪೇರ್ ಮಾಡಿಬಿಟ್ಟು ಶಾಸ್ತ್ರಕ್ಕೆ ಇಕ್ಬೇಕು ಅಂತ ಹಾಲಾಗಿ ಇಕ್ಕಿದ್ರಿ. ಇವರು ನಮ್ಮ ರಮ್ಯಾ ಅಕ್ಕ. ಇವಾಗ ಸರಿ ಸೆರೆಮನಿ ಆಗ್ತಿದ್ದಲ್ಲ ಅವ್ರ ಮಮ್ಮಿ, ಅವ್ರು ರೆಡಿ ಆಗ್ತಿದ್ರು. ಇವರು ಸೌಮ್ಯ ಅಕ್ಕ ಅವ್ರ ತಂಗಿ, ಅವರು ಕೂಡ ರೆಡಿ ಆಗ್ತಿದ್ರು. ನಾವು ಅಲ್ಲಿಂದ ಬರೋವಾಗ ಏನೂ ರೆಡಿ ಆಗಿಬಿಟ್ಟು ಬಂದಿದ್ದಿಲ್ಲ. ಸೊ ಹಾಲಾಗಿ ರೆಡಿ ಆಗೋಣ ಅಂತೇಳಿ ಎಲ್ಲರೂ ಹಾಲಿಗೆ ಬಂದು ರೆಡಿ ಆಗ್ತಿದ್ರಿ. ಅಮ್ಮು ಸಿಯರ್ ನನ್ನ ತಂಗಿ ರೆಡಿ ಆಗಿಬಿಟ್ಟು ಫೋಟೋಸ್ ಇಟ್ಕೊಳ್ಬೇಕು ಅಂತ ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದಾಳೆ ಅಂದರೆ, ಅವಳು ಗೊಂಬೆ ಥರನೇ ಕಾಣಿಸ್ತಿದ್ದಾಳೆ ಫುಲ್ಲು. ನಮಗೆ ಈಗಲೂ ನಂಬೋಕ್ಕಾಗಲ್ಲ ಅವಳು ಆ ಸೆರೆಮನಿ ಆಗ್ತಿದೆ ಅಂತ. ಅಷ್ಟು ಪುಟಾಣಿ ಇದ್ಬಿಟ್ಟು ಇವಾಗ ಇಷ್ಟು ದೊಡ್ಡ ಬೆಳೆದಿದ್ದಾಳೆ ಅಂದರೆ ನಂಬೋಕ್ಕೆ ಆಗಲ್ಲ. ಈಗಲೂ ನಮ್ಗೆ ಯಾರಿಗೂ ನಂಬೋಕ್ಕಾಗಿದ್ದಿಲ್ಲ. ಸರಿ ಅವಳು ಫೋಟೋಸ್ ಇಟ್ಕೊತಾ ಇದ್ಲು ಅಂತ ನಾನು ಎಲ್ಲರಿಗೂ ಒಂದು ಕ್ವೆಶನ್ ಕೇಳಿದೆ. ಫಸ್ಟ್ ನಾನು ಕೇಳಿದೆ ಅವ್ರ ಮಮ್ಮಿನ. ಏನು ಕ್ವೆಶನ್ ಕೇಳಿದೆ ಅಂತ ನೋಡೋಣ. ಮಮ್ಮಿ, ನಿಮ್ಮ ಮಗಳದು ಆ ಸ್ಯಾರಿ ಸೆರೆಮನಿ ಆಗ್ತಿದೆ, ನಿಮ್ಗೆ ಎಷ್ಟು ಖುಷಿ ಇದೆ? ಏನಾದರೂ ಹೇಳೋದಲ್ವಾ ನಿಮ್ಮ ಮಗಳ ಬಗ್ಗೆ? ಬೇಡ ಬೇಡ, ಖುಷಿ ಮಾತ್ರ ಹೇಳಿ ನನಗೆ. ಹಾಂ, ಅವ್ರ ತಮ್ಮ ಎಲ್ಲಿ? ನವಿ ನವಿ ಬಾಯ್ಲಿ. ನವಿ ಅಕ್ಕ ಹೇಗೆ ಕಾಣಿಸ್ತಾವಳೆ? ನವಿ ಚೆನ್ನಾಗ ಅಂದರೆ ಸೂಪರಾ? ಖುಷಿನಾ? ಚೆನ್ನಾಗಿ ಬಂಗಾರಿ ಅಕ್ಕ ಹೇಗೆ ಕಾಣಿಸ್ತಿದ್ದಾಳೆ? ಹೇಗೆ? ಲಕ್ಷ್ಮಿ ಥರ ಕಾಣಿಸ್ತಾಳ? ಓಕೆ, ಕಮ್ ಬೇಬಿ. ಗಾಯ್ಸ್ ಅವ್ಳು ವಾಕಿಂಗ್ ಸ್ಟೈಲ್ ನೋಡಿ ಹೆಂಗೆ ಸ್ಲೋ ವಾಕ್. ನಮ್ಮ ಟರ್ನ್ ಬಂಗಾರಕ್ಕ ಗೊಂಬೆ. ಅಮ್ಮ, ನಿನ್ನ ಮೊಮ್ಮಗಳದು ಇವಾಗ ಫಂಕ್ಷನ್ ನಡೀತೈತಲ್ಲ, ನಿನ್ಗೆ ಎಷ್ಟು ಖುಷಿ ಐತೆ? ತುಂಬ. ಸರಿ. ಇವರು ಸೌಮ್ಯಕ್ಕ, ರಮ್ಯಕ್ಕ ಅವ್ರ ತಂಗಿ. ಸೌಮ್ಯಕ್ಕ, ನಿನ್ನ ಮಗಳದು ಆ ಸ್ಯಾರಿ ಸೆರೆಮನಿ ಹೇಗೆ ಖುಷಿ ಇದೆ ನಿಮಗೆ? ಖುಷಿ ಹೇಳಕ್ಕೆ ಆಗ್ತಾಯಿಲ್ಲ, ಅಷ್ಟು ಖುಷಿ. ಎಲ್ಲರೂ ರೆಡಿ ಆದ್ಮೇಲೆ ಲಾಸ್ಟ್ ನಮ್ಮ ಮತ್ತೆ ರೆಡಿ ಆಗ್ತಿದ್ರು. ನಮ್ಮ ಮತ್ತೆ ಅಕ್ಕ ರೆಡಿ ಆಗ್ತಿದ್ರು. ವ್ಲಾಗ್ ಮಾಡ್ತಿದ್ದಾಳೆ. ಮೇಕಪ್ ಆಗಿಲ್ಲ ಅಲ್ವಾ? ಇದು ಚೆನ್ನಾಗಿಲ್ಲ ಅಂತ. ತುಂಬ ಚೆನ್ನಾಗಿದೆ. ನೀವು ಮೇಕಪ್ ಎಲ್ಲ ಮಾಡ್ಕೊಂಡ್ರೆ ಅದು ಲುಕ್ ಬರೋದು. ಇವ್ರು ನನಗೆ ನೋಡ್ರಿ ಫುಲ್ ಫೋಟೋಸ್. ಅಮ್ಮ, ಮಗಳು, ಅಮ್ಮಮ್ಮ,
ಹಾಗೆ ನಂದು ಒಂದು ವಿಡಿಯೋ ಇರಲಿ ಅಂತ ಹೇಳ್ಬಿಟ್ಟು ಸೈಡಾಗ ನಂದು ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ಸ್ವಲ್ಪ ಏನಮ್ಮ ಏನಾದರೂ ಹೇಳಮ್ಮ ಗೊತ್ತು ಅದು ನಿನ್ನ ಹಾವ್ ಸ್ಯಾರಿ ಫಂಕ್ಷನ್ ಅಂತ. ಈಗ ಅಮ್ಮನ ಸ್ಟೇಜ್ ಮೇಲೆ ಕರ್ಕೊಂಡು ಹೋಗ್ಬೇಕು ಅಂತೇಳಿ ಇಷ್ಟು ಜನ ನಿಂತಿದ್ರು ಅವಳನ್ನ ಕರ್ಕೊಂಡು ಹೋಗೋಕ್ಕೆ. ಆಮೇಲೆ 1 by 1 ಬಂದು ಅವ್ರಿಗೆ ಅರ್ಶಿನ ಕುಂಕುಮ ಇಟ್ಟು ಫೋಟೋ ಇಟ್ಕೊಂಡು ಹೋಗ್ತಿದ್ರು. ನನಗಂತೂ ಫುಲ್ಲು ಹೊಟ್ಟೆ ಹಸ್ಬಿಡ್ತಿತ್ತು. ನಾನು ನಮ್ಮ ಮಮ್ಮಿನ ಕರೀತಿದ್ದೆ, ನಮ್ಮ ಮಮ್ಮಿ ಬರ್ತಾನೆ ಇಲ್ಲ. ಮಮ್ಮಿ ಬಾ ಮಮ್ಮಿ ಹೊಟ್ಟೆ ಹಸಿತೈತೆ ಅಂದರೆ ಮಮ್ಮಿ ಇಟ್ಕೊಂಡು ಅವ್ರ ಅಕ್ಕ ಬರಬೇಕು ಅಂತ ಬಂದಿಲ್ಲ. ನಾನೇನು ಮಾಡಿದೆ, ನನ್ನ ಅಕ್ಕನ ಕರ್ಕೊಂಡು ನನ್ನ ಕಸಿನ್ ಅಕ್ಕನ ಕರ್ಕೊಂಡು ಬಾ ಹೋಗಿ ತಿನ್ಕೊಂಬರೋಣ ಅಂತೇಳಿ ನಾವಿಬ್ಬರು ಹೋಗ್ಬಿಟ್ಟು ಚೆನ್ನಾಗಿ ತಿನ್ಕೊಂಡು ಬಂದ್ರಿ. ಲಾಸ್ಟಲ್ಲಿ ಮೊಸರನ್ನ ಇದ್ರೇ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ತುಂಬ. ಈಗ ನಾನು ಫೋಟೋಗ್ರಾಫರ್, ಅವರಿಗೆ ಫೋಟೋ ಹಿಡಿಬೇಕಾಗಿತ್ತು ನಾನು ಅಂತ. ಪಾಪ ಅಮ್ಮಗೆ ತುಂಬ ಹೊಟ್ಟೆ ಹಸಿ ಆಗೋಗ್ಬಿಟ್ಟಿತ್ತು. ಬೆಳಿಗ್ಗೆ ಬೇರೆ ಒಂದು ಇಡ್ಲಿ ಅಷ್ಟೇ ತಿಂದಿದ್ದು, ಮಧ್ಯಾಹ್ನವರೆಗೂ ಕುತ್ಕೊಬೇಕು ಅವಳು ಅಂತೇಳಿ ಅಕ್ಕ ಸ್ವಲ್ಪ ಊಟ ಮಾಡ್ತಿದ್ರು. ಆಮೇಲೆ ಟೈಮ್ ಆಯಿತು ಸಾಕು ಅಂತೇಳಿ ಎಲ್ಲರೂ ಅವ್ರಿಗೆ ಎಬ್ಬರಿಸಿದ್ರು ಅವ್ರಿಗೆ. ಒಂದೇ ನಿಮಿಷ ಇಲ್ಲೇ ನೋಡಿ, ಸ್ವಲ್ಪ ಹತ್ರ ಬನ್ನಿ. ಓಕೆ ರೆಡಿ, ಎಲ್ಲಾನು ಓಪನ್ ಮಾಡಿ. ಬಾಯ್ ಅಮ್ಮು, ಬಾಯ್ ಬಾಯ್ ಬಾಯ್. ಈ ವಿಡಿಯೋ ನಾನು ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ ಹೇಗಿತ್ತು ವಿಡಿಯೋ ಅಂತ. ಸೊ ಈ ವಿಡಿಯೋ ಬಂದು ತುಂಬ ಸ್ಪೆಷಲ್ ಆಗಿರುತ್ತೆ. ಸೊ ಮತ್ತೆ ಸಿಗ್ತೀನಿ, ಬಾಯ್.